ಮಗು ಆಗಿದೆ ತಾನೆ, ಎರಡನೇ ಮಗುನು ಅನಾಥ ಮಾಡ್ತೀಯಾ? ಅವಳಿಗೆ 19 ವರ್ಷ, ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಬಿಡುವ? ಎರಡೆರಡು ಮದುವೆ ಆಗಿದೆಯಲ್ಲ. ಅಂದ್ರೆ ಅವಳು ಏನ್ ಮಾಡಿದ್ರು ಎಲ್ಲ ಸಹಿಸ್ಕೋಬೇಕು. ಎಲ್ಲ ಇಷ್ಟೊತ್ತು ನಾನು ಬುದ್ಧಿ ಹೇಳಿದ್ ನನಗೆ ಹೇಳ್ಕೊಂಡ, ಅವಳಿಗೆ ಹೇಳಿದ್ನ? ಈ ತರ ಬುದ್ಧಿ ಸಾವಿರಾರು ಸತಿ ಹೇಳಿದಾರಲ್ಲ ಅವಳಿಗೆ. ಯಾರು ಹೇಳಿದಾರಪ್ಪ? ಎಷ್ಟು ವರ್ಷ ಮದುವೆ ಆಗಿದೆ? ಅವ್ರ ಕಡೆ ಎಲ್ಲ ಹೇಳಿದಾರೆ ಮೇಡಮ್. ಎಷ್ಟು ವರ್ಷ ಆಗಿದೆ? 9 ತಿಂಗಳಾಯ್ತು ಮದುವೆ. 9 ತಿಂಗಳಲ್ಲಿ 1000 ಸತಿ ಹೇಳಿದಾರೆ ಅಂದ್ರೆ ಅವ್ರ ಸತಿ ಎಲ್ಲ ಹೇಳಿದಾರೆ, ಅವ್ರ ಕಡೆಯವರೆಲ್ಲ ಹೇಳಿದಾರೆ, ನಮ್ ಕಡೆಯವರೆಲ್ಲ ಹೇಳಿದಾರೆ. ಗೊತ್ತಾಯ್ತಾ? 8 ತಿಂಗಳಲ್ಲಿ ಮಹಿಳಾ ಸಾಂತ್ವನದಲ್ಲಿ ಅಷ್ಟು ಹೇಳಿದ್ರಲ್ಲ. ಮಹಿಳಾ ಸಾಂತ್ವನದವ್ರು ಅಷ್ಟು ಹೇಳಿದ್ರಲ್ಲ. ನೀನ್ ಓಡ್ ಬಂದ್ಬಿಟ್ಟಿಯಲ್ಲ. ಅಲ್ಲ ಹೇಳ್ತೀನಿ ಕೇಳ್ರಿ, ಇಲ್ಲಿ ನಾನು ಏನಂತ ಓಡ್ ಬಂದಪ್ಪ ಅಂತಂದ್ರೆ ಅಷ್ಟೆಲ್ಲ ಮಾತಾಡಿದ್ರಲ್ಲ ರೀ, ನನ್ ತಪ್ಪಾಗೈತಿ, ಇನ್ನೊಂದ್ಸಲ ಆ ಥರ ಮಾಡಂಗಿಲ್ಲ. ಒಂದೇ ಒಂದು ಮಾತು ಅವಳ ಬಾಯಲ್ಲಿ ಬಂದಿದ್ರೆ ನಾನು ಕ್ಷಮಿಸ್ತಿದ್ನೋ ಬಿಡ್ತಿದ್ ನನಗೆ ಗೊತ್ತಿಲ್ಲ. ಇವರು ಭಗವಂತ ಅಲ್ಲ, ಪಾದ ನಾವೆಲ್ಲ ಹಿಡ್ಕೊಂಡ್ಬಿಟ್ಟು ಹಂಗಲ್ಲ ಮೇಡಮ್ ಅವ್ರೆ, ನನ್ನ ಪಾದ ಹಿಡ್ಕಂತ ನಾನು ಹೇಳ್ತಿಲ್ಲ ಮೇಡಮ್ ಅವ್ರೆ. ಅವಳು ಆತ ಒಂದು ಮಾತು ಹೇಳಿದ್ರೆ ನಾನೇನಂತಂದೆ, ಇಷ್ಟೆಲ್ಲ ಮಾಡಿದೆಯಲ್ಲ, ನಾನು ಬೆಂಗಳೂರಿನ ಅಲ್ಲೇ ಕೆಲಸ ಮಾಡೋದು, ನಾನು ಅಲ್ಲೇ ರೂಮ್ ನೋಡಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ, ಇಷ್ಟಿನ ಟೈಮ್ ಬೇಕಂತ ಕೇಳ್ಕೊಂಡು ಬಂದಿರೋದು ನಾನು. ಒಂದು ಫೋನ್ ಮಾಡಿಲ್ಲ ಮೇಡಮ್ ಅವರೇ, ಅವ್ರು ಅಷ್ಟು ದಿವಸ ಓದಲ್ಲ, ಮನೆ ಸಿಕ್ಕಿಲ್ಲ ಅಂತ ಫೋನ್ ಮಾಡೋ ತರ ಪರಿಸ್ಥಿತಿ ನೀವು ಇಟ್ಕೊಂಡಿದ್ರ ಗಂಡನ? ಮೇಡಮ್ ಅವ್ರೆ, ನಾನು ಮಹಿಳಾ ಸಮಾಜ ಆಗಿದ್ದೆ ಮೇಡಮ್ ಅವ್ರೆ, ಅಲ್ಲಿ ಫೋನ್ ಮಹಿಳಾ ಸಮಾಜನೇ ಬಂದು ಸಂಸಾರ ಮಾಡೋದು. ಮೇಡಮ್ ಅವ್ರೆ, ಅಲ್ಲಿ ಮಹಿಳಾ ಸಮಾಜದಲ್ಲಿ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಮೇಡಮ್ ಅವರೇ, ಅಲ್ಲಿ ಅವ್ರಿಗೆ ಕೇಳಿದ್ರು, ನೀನು ಎದಕ್ಕೆ ಬಂದಿದ್ದೀಯಮ್ಮ ಇಲ್ಲಿ, ನೀನು ಗಂಡ ಹೊಡಿತಾನೆ? ಇಲ್ಲ ಮೇಡಮ್. ಕುಡಿತಾನೆ? ಇಲ್ಲ ಮೇಡಮ್. ಏನು ಮಾಡ್ತಾನೆ ನೀನು? ನನ್ನ ಗಂಡ ತಿಂಗಳಾದ್ರೂ ನನ್ನ ಜೊತೆ ಸೇರಂಗಿಲ್ಲ. ಇಷ್ಟೆಲ್ಲ ಅಲ್ಲೆಲ್ಲ ಪಬ್ಲಿಕ್ ಮಾಡಿ ನನ್ನನ್ನು ಇದು ಹೆಂಗ್ ಬರುತ್ತೆ ಮೇಡಮ್ ಅವರೇ ಮನಸ್ಸಿನಲ್ಲಿ? ಮೇಡಮ್ ಅವ್ರೆ, ತಿಂಗಳ ಗಂಟ್ಲೆ ಅಂತ ಅನ್ನಕ್ಕೋ ಅಂದಿಲ್ಲ ಮೇಡಮ್ ಅವ್ರೆ. ಈ ಕಂಪ್ಲೇಂಟ್ ಹೋಗಿ ಅಲ್ಲಿ ಹೇಳ್ಬೇಕು. ಈಗ ಇನ್ನೊಂದ್ಸತಿ ಮಹಿಳಾ ಸಂಘಕ್ಕೆ ಹೋಗೋದು ಅದೆಲ್ಲ ಮಾಡಲ್ವೇನಮ್ಮ? ಇಲ್ಲ ಮೇಡಮ್. ಎಷ್ಟು ಸತಿ ಹೋಗ್ತೀನಿ? ಅಲ್ಲಿಗೆ ಹೋಗ್ಬಾರ್ದಿತ್ತು, ಹೋಗಿದ್ದೀನಿ ಮೇಡಮ್ ಅವ್ರು ಅಷ್ಟೇ. ಅದೊಂದು ಮಾಡಿ ತಪ್ಪಾಗಿತ್ತು. ಅಲ್ಲಿ ಮನೆಗೆ ಬಿಡ್ಸ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಿದ್ದೆ ಮೇಡಮ್ ಅವ್ರು ಅಷ್ಟೇ. ನಾನು ಮತ್ತೆ ನಾನು ಬೇಕಾಗಿ ನಾನು ಹೋಗಿಲ್ಲ ಮೇಡಮ್ ಅವ್ರ. ಯಾರು ಬಿಟ್ಕೋತಾರಮ್ಮ ಇಷ್ಟು ಜಗಳ ಆಡೋರು? ಈಗ ಎಲ್ಲಯ್ಯಪ್ಪ ಜೀವನ ಮಾಡ್ತಾ ಇರೋದು? ಬೆಂಗಳೂರಲ್ಲೇವಾ? ಊರಿಗೆ ಹೋಗಲ್ವಾ? ಇಲ್ಲ ಮೇಡಮ್ ಹೋಗಲ್ಲ. ಇಲ್ಲೇನು ವಿಧಾನಸೌಧ ಕಟ್ಟೋ ಕೆಲಸ ಸಿಗುತ್ತೆ ಅನ್ಕೊಂಡಿದ್ಯಾ? ಏನೋ ಕೂಲಿ ಕೆಲಸ ಮಾಡ್ಕೊಂಡು ಸಾಲ ತೀರ್ತೀನಿ ಮೇಡಮ್. ಇವಳನ್ನೇನು ಮಾಡೋಣಪ್ಪ? ಅಂದರೆ ಅವಳು ಇಷ್ಟು ದಿನ ಮಾಡಿರೋದಿಲ್ಲ. ಏನ್ ಮಾಡಿ ಹೇಳಪ್ಪ? 8 ತಿಂಗಳಲ್ವೇನಪ್ಪ? ಅವಳು ಏನು ಮಾಡಿಲ್ಲ ಮೇಡಮ್. ತಪ್ಪೆಲ್ಲ ಅವಳು ತಪ್ಪಾಯ್ತು ಅಂತ ಕೇಳ್ಕೊಮ್ಮ. ಅವಳು ಕೇಳ್ಕೊಂಡ್ಲಪ್ಪ. ನಾನು ಮಾಡೋದಿಲ್ಲ ಈವರೆಗೂ ಬಂದೈತಂದ್ರೆ ನನ್ನ ಮಾನಕ್ಕೆ ಇದಾಗೈತೆ ನನಗೆ. ಇದೊಂದ್ಸಲ ತಮಿಸ್ಬಿಡು ಅಷ್ಟೇ, ನನ್ನ ಮಗುಗೋಸ್ಕರ ತಮಿಸು. ಹತ್ರ ಬಂದು ಕೂತ್ಕೊಂಡು ಕೇಳಮ್ಮ. ಅಲ್ಲಿಂದ ಕೂಗಾಡ್ಬಿಟ್ರೆ ಅದನ್ನು ಕೂಗ್ತಾ ಇದೆಯಲ್ಲ, ಹತ್ರ ಬಂದು ಕೂತ್ಕೊಂಡು. ಇದೊಂದ್ಸಲ ತಮಿಸ್ಬಿಡು ಅಷ್ಟೇ. ನಾನು ಮತ್ತೆ ಏನೋ ಬರಬಾರ್ದಾಗಿತ್ತು ಬಂದಿದ್ದೀನಿ ಅಷ್ಟೇ. ಅಲ್ಲಿಗೂ ಹೋಗ್ಬಾರ್ದಿತ್ತು, ಹೋಗಿದ್ದೀನಿ, ತಪ್ಪಾಗಿತ್ತು, ಇನ್ನೊಂದ್ಸಲ ಮಾಡೋದಿಲ್ಲ ಆಯ್ತಾ? ಅಲ್ರಿ ಮೇಡಮ್ ಅವರೇ, ಇದೇ ಮಾತು ಅಲ್ಲೇ ಹೇಳಿದ್ರೆ ಬಗೆಹರಿದೋಗದ, ಇಲ್ಲಿ ಮಠ ಬಂದು ಆಯ್ತು. ಇಲ್ಲಿ ಇದೇ ಕೊನೆ, ಇದೇ ಕೊನೆಪ್ಪ. ಎಷ್ಟು ದಿವಸ ಆಗತ್ತಪ್ಪ ಸುಧಾರಿಸ್ಕೊಳಕ್ ಬೆಂಗಳೂರಲ್ಲಿ? ಏನು ಮಾಡೋದಿಲ್ಲ. ಏನಪ್ಪ ತಲೆ ಮೇಲೆ ಕೈ ಕೂತ್ಕೊಂಡಿದ್ಯಾ? ಎಷ್ಟು ದಿವಸ ಆಗತ್ತಪ್ಪ ಸುಧಾರಿಸ್ಕೊಳಕ್ಕೆ ಬೆಂಗಳೂರಲ್ಲಿ? ಹೇಳಿದ್ನಲ್ಲ ಮೇಡಮ್ ಅವರೇ, ನನಗೆ ಅವಳಿಂದ ನನಗೆ ಬರ್ಕೊಡ್ಬೇಕು ಮೇಡಮ್ ಅವರೇ. ಏನಂತ? ಅವಳು ಇಷ್ಟು ಕಷ್ಟಕ್ಕೆ ನಾನು ಮನೆ ಬಿಟ್ಟು ಹೋಗಂಗಿಲ್ಲ. ಹೌದಾ? ನಾನೇನು ಸೂಸೈಡ್ ಮಾಡ್ಕೊಳಂಗಿಲ್ಲ. ಬರ್ಕೊಡ್ತೀನಮ್ಮ. ನಾನು ಸತ್ತೆ ನನ್ನ ಜೀವಕ್ಕೆ ನಾನೇ ಹೊಣೆ, ಅವಳು ಸತ್ತೆ ಅವಳ ಜೀವಕ್ಕೆ ನಾನು ಬರ್ಕೊಡ್ತೀನಿ ಮೇಡಮ್. ಇಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನಿಲ್ಲ. ಅದು ಹೆಂಗಪ್ಪ? ಅಲ್ಲಿ ಹೇಳ್ತೀನಿ ಮೇಡಮ್ ಅವರೇ, ನಾನು ಹೇಳ್ತೀನಿ ಅವ್ರ ಜೊತೆ ನಾನು ಸಂಸಾರ ಮಾಡಕ್ಕೆ. ಹೊಡಿತಾನೆ ಮೇಡಮ್ ಅವರೇ, ಆದ್ರೆ ಈಗ ಹೊಡೆದಿದ್ದು ಎಲ್ಲ ಇದಾಗೈತಿ. ಅವ್ರು ಏನಾರ ಮಾಡ್ಲಿ, ನಾನು ಕಟ್ಕೊಂಡಿರೋ ತಪ್ಪಿಗೆ ಈ ಕಡೆ ಏನ್ ಮಾಡಿದ್ರು. ಅಲ್ಲ, ಒಂದ್ ನಿಮಿಷ ತಡಿ, ಒಂದ್ ನಿಮಿಷ. ನಿನಗೆ ನಾನು ಸುಮ್ಮನೆ ಹೊಡಿತೀನ ಬಂದು? ಸುಮ್ಮನೆ ಬಂದು ಹೊಡಿತೇನೆ ನಿನಗೆ? ತಪ್ಪು ಮಾಡ್ಲಿಲ್ಲದಂಗೆ ಬಂದು ಹೊಡಿತೇನೆ ನಿನಗೆ? ಕೇಳ್ರಿ ಮೇಡಮ್, ಸುಮ್ಮನೆ ಹೊಡಿತೀನಿ ಅಂತ ಕೇಳ್ರಿ. ಈಗ ಏನ್ ಮಾಡೋಣಪ್ಪ? ಹೇಳಿದೆ ಮೇಡಮ್ ಅವರೇ, ಇಷ್ಟು ಅವಳು ನಾನು ಬರ್ಕೊಡ್ತೀನಿ, ಅವಳು ಬರ್ಕೊಡ್ಲಿ. ನಾನು ಇಲ್ಲಿ ಬೆಂಗಳೂರಲ್ಲಿ ಮನೆ ನೋಡಿ ಕರ್ಕೊಂಬಂದಿರ್ತೀನಿ. ಎಷ್ಟು? 1 ತಿಂಗಳಾಗತ್ತೇನಪ್ಪ? 1 ತಿಂಗಳವರೆಗೂ ಕಾಯ್ತೆ, ಇನ್ನೊಂದು 15 ದಿವಸಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಇಲ್ಲ ಹಂಗೆಲ್ಲ ಮಾಡಕ್ ಹೋಗಲ್ಲ. ಈಗ ಈ ತಿಂಗಳವರೆಗೆ ಅಂದ್ರೆ ನಾನು ಎಲ್ಲಿರ್ಬೇಕು ಅದಾರ ಹೇಳ್ರಿ ಮೇಡಮ್ ಅವರೇ. ನಾನು ನಿಮ್ಮ ಅಪ್ಪ ಅಮ್ಮನ ಜೊತೆಗಿರ್ಬೇಕು ಮೇಡಮ್ ಅವ್ರು ಇಟ್ಕೊಳಲ್ಲ ಮೇಡಮ್. ಕರ್ಸಿ ಪೇರೆಂಟ್ಸ್. ಹೇಗ ಅವ್ರ ತಾಯಿ ಅವ್ರ ತಪ್ಪನ್ನು ಮುಚ್ಚಿಟ್ಕೊಳಕ್ ಪ್ರಯತ್ನ ಮಾಡಿದ್ರು, ನಿಮ್ಮ ಮಗಳದು ಸುಮಾರು ತಪ್ಪಿದೆ. ನಿಮ್ಮ ಮನೆ ಹುಡುಗಿದು ತಪ್ಪೆಲ್ಲ ಮಾಡಿದಾಳೆ, ಅವಳು ಒಪ್ಕೊಂಡಿದ್ದಾಳೆ. ಅವ್ನಿಗೆ 1 ತಿಂಗಳು ಬೇಕಂತೆ ಬೆಂಗಳೂರಲ್ಲಿ ಸೆಟ್ಲ್ ಆಗೋದಕ್ಕೆ. ಅಲ್ಲಿವರೆಗೂ ಅವಳಿಗಿರಕ್ ವ್ಯವಸ್ಥೆ ನೀವೇ ಮಾಡಿ. ಅವನು ತಿಂಗಳಾದ ನಂತರ ಯಾರ ಮುಖಾಂತರ ಅವ್ಳು ಕರ್ಕೊಂಬಂದು ಇಟ್ಕೊಂತಾನ ಅನ್ನೋದು ನಮಗೆ ಗ್ಯಾರಂಟಿ ಬೇಕಲ್ರಿ? ಹೇಳಿದಾನಲ್ಲಮ್ಮ, ನಾವೇ ಗ್ಯಾರಂಟಿ. ಆಯ್ತು ಮೇಡಮ್ ಅವ್ರೆ, ನಿಮ್ಮ ಸಮ್ಮುಖದಾಗ ಒಪ್ಕೊಂಡಿದ್ದಾನೆ ಅಂತಂದ್ರೆ ಏನಪ್ಪಾ ಗುರುಮೂರ್ತಿ, ಮತ್ತೆ ನನ್ನ ಕೈಗೂ ಸಿಗದೆ ಓಡೋಗ್ಬಾರ್ದು. ಆಯ್ತು ಮೇಡಮ್. ಪ್ರಾಯಶಃ ಇದು ನಮ್ಮೆಲ್ಲರ ಅನುಭವ.
ಮದುವೆ ಆದ ಮೊದಲನೇ ವರ್ಷದಲ್ಲಿ ಟೀದಿಂಗ್ ಪ್ರಾಬ್ಲಮ್ಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಎಲ್ಲರಿಗೂ ಸಮಸ್ಯೆಗಳು ಇರೋದು ಸಹಜ. ಇಬ್ಬರಿಗೂ ವಯಸ್ಸು ಕಡಿಮೆ ಇರುತ್ತೆ, ಅನುಭವನೂ ಕಡಿಮೆ ಇರುತ್ತೆ, ಹಾಗಾಗಿ ಜಗಳಗಳಾಗೋದು ಸಹಜ. ಹಾಗಂತ ಮದುವೆ ಆಗೋ ಮೊದಲನೇ ವರ್ಷದಲ್ಲಿ ನಡೆಯುವಂತಹ ಜಗಳಗಳನ್ನೇ ನಾವು ಸೀರಿಯಸ್ ಆಗಿ ತಗೊಂಡು ಬೇರೆ ಬೇರೆ ಆಗೋದಾಗಿದ್ದರೆ ಪ್ರಾಯಶಃ ಈ ಪ್ರಪಂಚದಲ್ಲಿ ಯಾವ ದಂಪತಿಗಳು ಸೇರಿ ಇರೋದಿಲ್ವೇನೋ. ಅನಸೂಯ ಮತ್ತು ಗುರುಮೂರ್ತಿಗೂ ಇದೇ ಥರದ ಸಮಸ್ಯೆ, ಟೀದಿಂಗ್ ಪ್ರಾಬ್ಲಮ್. ಮೊದಲ 8 ತಿಂಗಳು ಅದು ಪ್ರೀತಿ ಮಾಡಿ ಬೇರೆ ಮದುವೆ ಆಗಿದ್ದಾರೆ. ಹಾಗಾಗಿ ಅನುಮಾನಗಳು, ಒಬ್ಬರೊಬ್ಬರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಹಾಗಂತ ಓಡ್ ಹೋಗ್ಬಿಡೋದಾಗಿದ್ರೆ ಗುರುಮೂರ್ತಿ 2ನೇ ಮಗುನ ಅನಾಥ ಮಾಡ್ಬೇಕಾಗುತ್ತೆ. ಹಾಗಾಗದಿರ್ಲಿ, ಇಬ್ರು ಒಬ್ರನ್ನೊಬ್ರು ಅರ್ಥಕೊಳ್ಳಿ. ಅನಸೂಯಾಗಿ ಇನ್ನಷ್ಟು ತಾಳ್ಮೆಯನ್ನ ಭಗವಂತ ಕೊಡ್ಲಿ. ಪ್ರಾಯಶಃ ಗರ್ಭಿಣಿ ಆಗಿರುವಾಗ ತಾಳ್ಮೆ ಇನ್ನೂ ಕಡಿಮೆ ಇರುತ್ತೆ ಹೆಣ್ಮಕ್ಳಿಗೆ, ಅದನ್ನ ಗಂಡಸರು ಅರ್ಥ ಮಾಡ್ಕೋಬೇಕು. ಇಬ್ರು ಸುಖವಾಗಿರ್ಲಿ ಅಂತ ನಾವೆಲ್ಲರೂ ಹಾರೈಸೋಣ, ಪ್ರಾರ್ಥನೆ ಮಾಡೋಣ. ಮಗು ಆರೋಗ್ಯವಾಗಿ ಹುಟ್ಟಲಿ ಅನ್ನೋದು ನನ್ನ ಪ್ರಾರ್ಥನೆ, ಹಾರೈಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ.